ಹಲೋ ಮುದ್ದು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ನಮ್ಮ ಕೆಮಿಸ್ಟ್ರಿಯಲ್ಲಿ ರಸಾಯನಶಾಸ್ತ್ರದಲ್ಲಿ ಫಸ್ಟ್ ಚಾಪ್ಟರ್ ಇದೆ ಅಲ್ವಾ, ಯಾವುದದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಂತ. ಕನ್ನಡ ಮೀಡಿಯಂ ಮಕ್ಕಳಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರಲ್ಲಿ ನಮ್ಮ ಬೋರ್ಡ್ ಎಕ್ಸಾಮಿಗೆ ಮಿನಿಮಮ್ 4 to 5 ಮಾರ್ಕ್ಸಿಗಂತೂ ಬರುತ್ತೆ. ಸೊ ಆ ಚಾಪ್ಟರಲ್ಲಿ ಏನು ಇಂಪಾರ್ಟೆಂಟ್ ಮ್ಯಾಮ್ ಅಂತ ಕೇಳಿದ್ರೆ, ಮೊದಲನೇದು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ, ರಾಸಾಯನಿಕ ಸೂತ್ರಗಳನ್ನು ಸಮದೂಗಿಸೋದು ಹೇಗೆ ಅಂತ ಪಕ್ಕಾ 3 ಮಾರ್ಕ್ಸ್ ಕ್ವೆಶ್ಚನ್ ಅಂತೂ ಬರುತ್ತೆ. ಅದಕ್ಕೆ ಕೇಳಿಲ್ಲ ಅಂದರೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಟೈಪ್ಸ್ ಆಫ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ನಮ್ಮ MCQ ಅಲ್ಲಿ ಕೇಳ್ಬೋದು. ಅದನ್ನು ಬಿಟ್ಬಿಟ್ರೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ವರ್ಡಲ್ಲಿ ಈಕ್ವೇಷನ್ಸನ್ನು ಕೊಡ್ತಾರೆ, ಓಕೆನಾ, ಪದಗಳಲ್ಲಿ ಸಮೀಕರಣನ ಕೊಡ್ತಾರೆ. ನಾವು ಅದಕ್ಕೆ ಬಂದ್ಬಿಟ್ಟು ರಾಸಾಯನಿಕ ಸೂತ್ರವನ್ನು ಬರಿಬೇಕು, ಕೆಮಿಕಲ್ ಫಾರ್ಮುಲಾಸ್ನ ಬರಿಬೇಕು, ಕೆಮಿಕಲ್ ಈಕ್ವೇಷನ್ಸನ್ನ ಬರಿಬೇಕು. ಸೊ ಇಷ್ಟನ್ನೇ ಕೇಳ್ತಾರೆ ಆ ಚಾಪ್ಟರಿಂದ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಕ್ಕಾ ಈ ಕ್ವೆಶ್ಚನ್ ಬರುತ್ತೆ ಅಂತ ಹೇಳಿದ್ರೆ, ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ಪಕ್ಕಾ 3 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಆ 3 ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಬೇಕಾಗುತ್ತೆ. ಸೊ ತಡ ಮಾಡದೆ ಹೇಗೆ ನಾವು ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋದು ಅಥವಾ ರಾಸಾಯನಿಕ ಸೂತ್ರವನ್ನು ಹೇಗೆ ಸಮದೂಗಿಸೋದು ಅಂತ ಕಲಿಯೋಣ ಬನ್ನಿ. ಸೊ ಫಸ್ಟ್ ಯಾವುದಿದೆ ಕೆಮಿಕಲ್ ರಿಯಾಕ್ಷನ್ ಅಂತ ನೋಡೋಣ ಬನ್ನಿ. HNO3 ಇದೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ, ಓಕೆ, ಕ್ಯಾಲ್ಶಿಯಂ ನೈಟ್ರೇಟ್ ಇದೆ, ಮತ್ತು ವಾಟರ್ ಇದೆ. ಓಕೆ, ಇವಾಗ ಇದು ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಒಟ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾವುದೇ ಕೆಮಿಕಲ್ ರಿಯಾಕ್ಷನ್ ಕೊಡಲಿ ಮಕ್ಕಳ, ಆರೋ ಮಾರ್ಕ್ ಇದೆ ಅಲ್ವಾ, ಆರೋ ಮಾರ್ಕಿಂದ ಲೆಫ್ಟ್ ಸೈಡಿಗೆ ಇರೋದನ್ನು ನಾವೇನಂತ ಕರಿತೀವಿ, LHS ಅಂತ ಹೇಳ್ತಾರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಆರೋ ಮಾರ್ಕಿಂದ ಆ ಕಡೆ ಇರೋದನ್ನ RHS ಅಂತ ಕರೀತಾರೆ. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿರೋದನ್ನ ಏನಂತ ಕರಿಬೋದು, ರಿಯಾಕ್ಟೆಂಟ್ಸ್ ಅಂತ ಕೂಡ ಕರಿಬೋದು. ಇಲ್ಲ ಅಂತ ಹೇಳಿದ್ರೆ ಈ ಕಡೆ RHS ಅನ್ನ ಪ್ರಾಡಕ್ಟ್ಸ್ ಅಂತ ಕೂಡ ಕರಿಬೋದು. ಓಕೆನಾ, ಇಲ್ಲ ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಇವನ್ನ ಉತ್ಪಾದನೆಗಳು ಅಂತ ಕರಿಬೋದು. ಓಕೆನಾ, ಇಲ್ಲಿರೋದನ್ನ ಏನಂತ ಕರಿತೀವಿ, ಕ್ರಿಯಾವರ್ತಕಗಳು ಅಥವಾ ಪ್ರತಿವರ್ತಕಗಳು ಅಂತ ಕರಿತೀವಿ. ಓಕೆ, ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಓಕೆ, ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೆಲ್ಲ ಎಲಿಮೆಂಟ್ ಇದೆ ಫಸ್ಟ್ ಸ್ಟೆಪ್ಪು ಅದನ್ನು ಬರ್ಕೋಬೇಕು, ಯಾವುದೆಲ್ಲ ಎಲಿಮೆಂಟ್ಸ್ ಇದ್ದಾವೆ ಅಂತ ಬರ್ಕೋಬೇಕು. ಅದಾದಮೇಲೆ ಒಂದು ಟೇಬಲ್ ಮಾಡ್ಕೋಬೇಕು, LHS ಮತ್ತು RHS ಅಂತ. ಇಲ್ಲ ಮ್ಯಾಮ್ ನಾವು ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್ ಅಂತ ಬರ್ಕೋತೀವಿ ಅಂದ್ರೂ ಫೈನ್, ನಿಮಗೆ ಕನ್ವೀನಿಯಂಟ್ ಯಾವುದಿದೆ ಅದನ್ನು ನೇಮ್ ಕೊಡಿ. ಓಕೆ, LHS ಆಯಿತು, ಈ ಕಡೆ RHS ಅಂತ ಬರ್ಕೋತಾ ಇದ್ದೀನಿ. ಓಕೆನಾ, ಎಲಿಮೆಂಟ್ ಯಾವುದಿದೆ ನೋಡಿ, ಇಲ್ಲಿ H ಇದೆ ಅಲ್ವಾ, H ಅಂತ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಯಾವುದಿದೆ, N ಇದೆ, ಸೊ N ಅಂತ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾವುದಿದೆ, ಆಕ್ಸಿಜನ್ ಇದೆ, ಸೊ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾವುದಿದೆ, ಕ್ಯಾಲ್ಶಿಯಂ ಇದೆ, CA ಬರಿತಾ ಇದ್ದೀನಿ. ಓಕೆ, O ಇದೆ, ಆಲ್ರೆಡಿ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ H ಇದೆ, ಇಲ್ಲಿ ಕೂಡ ಬರೆದ್ಬಿಟ್ಟಿದ್ದೀನಿ. ಓಕೆ, ಸೇಮ್ ಇಲ್ಲಿರೋದು ಏನಿರುತ್ತೆ ಅಲ್ವಾ, ಅದೇ ಇಲ್ಲೂ ಕೂಡ ಇರುತ್ತೆ. ಯಾವುದೋ ಹೊಸ ಎಲಿಮೆಂಟ್ ಏನು ಬಂದಿರಲ್ಲ. ನಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇರುತ್ತೆ ಅದೇ ಸ್ವಲ್ಪ ರಿಅರೇಂಜ್ ಆಗಿರುತ್ತೆ. ಓಕೆನಾ, ನಮಗೆ ಒಂದು ಐಡಿಯಾ ಇರಬೇಕು, ಯಾವುದೇ ಕಾರಣಕ್ಕೂ ನಾವು ಸಬ್ಸ್ಕ್ರಿಪ್ಟನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರಲ್ಲ ಇವನ್ನ ಚೇಂಜ್ ಮಾಡೋ ಆಗಿಲ್ಲ. ನಾವು ಎಲ್ಲಿ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಸೈಡಲ್ಲಿ ಮಾತ್ರ ನಾವು ನಂಬರನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಇಲ್ಲಿ ಇರೋವಂತಹ ಸಬ್ಸ್ಕ್ರಿಪ್ಟ್ಗಳನ್ನು ಚೇಂಜ್ ಮಾಡೋ ಅವಕಾಶ ನಮಗೆ ಇರೋದಿಲ್ಲ. ಓಕೆ, ಇಷ್ಟು ನಮಗೆ ಬೇಸಿಕ್ ರೂಲ್ ಗೊತ್ತು. ಇವಾಗ LHS ಸೈಡಲ್ಲಿ ಹೈಡ್ರೋಜನ್ ಎಷ್ಟಿದೆ ಅಂತ ನೋಡೋಣ. ಓಕೆ, ಇಲ್ಲಿ ಒಂದಿದೆ. ಓಕೆನಾ, ಇಲ್ಲಿ ಸಬ್ಸ್ಕ್ರಿಪ್ಟ್ ಕೆಳಗಡೆ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದಿದೆ ಅಂತ ತಲೆಯಲ್ಲಿ ಇರಬೇಕು. ಮತ್ತು ಸಹ ಅಂಕ ಅಂತ ಕರಿತೀವಲ್ಲ, ಇಲ್ಲೂ ಕೂಡ ಏನಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದಿದೆ ಅಂತ ಅರ್ಥ. ಸೊ 1 1s 1 ಹೈಡ್ರೋಜನ್. ಓಕೆ, ಇಲ್ಲಿ ಒಂದಿದೆ. ಓಕೆ, ಮತ್ತು ಈ ಕಡೆ ಬರ್ತೀವಾ, ಪ್ಲಸ್ ಆದಮೇಲೆ ಈ ಕಡೆ ಬೇರೆ ಇದೆ. ಇಲ್ಲಿ ಎಷ್ಟಿದೆ, ಇಲ್ಲಿ 2 ಇದೆ, ಇಲ್ಲಿ ಏನು ನಂಬರ್ ಇಲ್ಲ ಅಲ್ವಾ, ಸೊ ಏನು ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 2 1s 2, ಇಲ್ಲಿ 2 ಹೈಡ್ರೋಜನ್ ಇದೆ, ಪ್ಲಸ್ 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 ಏನು ಇಲ್ಲಿ ಒಂದಿದೆ. ಸೊ ನಮ್ಗೆ ಹೈಡ್ರೋಜನ್ ಎಷ್ಟಾಯಿತು, 3 ಆಯಿತು. ಸೊ ಇಲ್ಲಿ ಬರ್ಕೋತಾ ಇದ್ದೀನಿ. ಓಕೆ, ನಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಬರೋಣ. ಹೈಡ್ರೋಜನ್ ಎಲ್ಲಿದೆ, ಓಕೆ ಇಲ್ಲಿದೆ, 2 ಇದೆ. ಓಕೆ, ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದಿದೆ ಅಂತ ಅರ್ಥ. ಸೊ 2 1s 2. ಓಕೆ, ಎಷ್ಟಿದೆ ಅದನ್ನು ಬರ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾರಿದ್ದಾರೆ, ನೈಟ್ರೋಜನಿಗೆ ಬರೋಣ. ನೈಟ್ರೋಜನ್ ಇಲ್ಲಿ ಒಂದಿದೆ.
ಓಕೆ ಬರ್ಕೋತಾ ಇದ್ದೀನಿ. ಓಕೆ ಈ ಕಡೆ ಎಷ್ಟಿದೆ ನೋಡಿ ಮಕ್ಕಳ, ಇಲ್ಲಿ ಬಂದ್ಬಿಟ್ಟು 2 ಅಂತ ಇದೆ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಬ್ರ್ಯಾಕೆಟಲ್ಲಿ ಆಚೆ ಎಷ್ಟಿದೆ 2 ಅಂತ ಇದೆ. ಸೊ ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ 2 1s 2 ಅಂತ. ಓಕೆ ನೈಟ್ರೋಜನ್ 2 ಇದೆ, ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾರಿದ್ದಾರೆ, ಆಕ್ಸಿಜನ್ ಇದೆ. ಇಲ್ಲಿ ನೋಡಿ ಆಕ್ಸಿಜನ್ ಎಷ್ಟಿದೆ 3 ಇದೆ. ಓಕೆ ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 3 1s 3. ಓಕೆ ಇಲ್ಲಿ ಆಕ್ಸಿಜನ್ ಎಷ್ಟಿದೆ 3 ಇದೆ, ಇಲ್ಲಿ ಬರ್ಕೋತಾ ಇದ್ದೀನಿ. ಪ್ಲಸ್ ಪ್ಲಸ್ ಅಂತ ಇದೆ ಅಲ್ವಾ, ಪ್ಲಸ್. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ 2 1, ಇಲ್ಲೇನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಓಕೆನಾ, 2 ಇದೆ ಅಂತ ಗೊತ್ತಾಯಿತು. ಮತ್ತೆ ಇಲ್ಲಿ ಇಂಟು ಮಾಡಬೇಕು, ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 2 1s 2. ಓಕೆ ಇಲ್ಲಿ ನಮಗೆ 2 ಸಿಕ್ತು. ಸೊ 3 + 2 ಎಷ್ಟಾಯಿತು, ಆಕ್ಸಿಜನ್ 5 ಆಯಿತು. ಈ ಕಡೆ ಬರಿತಾ ಇದ್ದೀನಿ. ಓಕೆ ನೆಕ್ಸ್ಟ್ ಇವಾಗ ನಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಬರೋಣ. ಓಕೆ ಆಕ್ಸಿಜನ್ ನೋಡಿ ಮಕ್ಕಳ, ಇಲ್ಲಿ 3, ಇಲ್ಲಿ ಆಚೆ ಬಂದ್ಬಿಟ್ಟು 2 ಇದೆ. ಓಕೆನಾ, ಸೊ 3 2s ಎಷ್ಟಾಯಿತು, 6 ಆಯಿತು. ಸೊ 6 1s 6. ಓಕೆ ಇಲ್ಲಿ 6 ಸಿಕ್ತು. ಪ್ಲಸ್ ಇಲ್ಲಿ ಎಷ್ಟಿದೆ, ಇಲ್ಲೇನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 1 1s 1. 6 + 1 ಎಷ್ಟಾಯಿತು, 7 ಆಯಿತು. ಸೊ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾರಿದ್ದಾರೆ, ಕ್ಯಾಲ್ಶಿಯಂ ಇದೆ. ಓಕೆ ಇಲ್ಲಿ ನೋಡಿ ಮಕ್ಕಳ, ಆ ಬ್ರ್ಯಾಕೆಟ್ ಹಾಕ್ಬಿಟ್ಟು OHಗೆ ಮಾತ್ರ ಸಂಬಂಧ ಇರೋದು ಈ 2 ಬಂದ್ಬಿಟ್ಟು. ಓಕೆನಾ, ಇದು CAಗೆ ಸಂಬಂಧ ಇಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಬ್ರ್ಯಾಕೆಟ್ ಹಾಕ್ಬಿಟ್ಟು OH ಪಕ್ಕದಲ್ಲಿ ಬರೆದಿದ್ದಾರೆ. ಸೊ ಬ್ರ್ಯಾಕೆಟ್ ಯೂಸ್ ಮಾಡಿ ಯಾವ ಎಲಿಮೆಂಟ್ ಅಥವಾ ಕಾಂಪೌಂಡ್ ಪಕ್ಕ ಬರೆದಿರ್ತಾರೆ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಓಕೆ ನಮ್ಮ CA ಬಂದ್ಬಿಟ್ಟು ಒಂದೇ ಇದೆ, ಬರಿತಾ ಇದ್ದೀನಿ. ಈ ಕಡೆ ಎಷ್ಟಿದೆ CA, ಇಲ್ಲೂ ಕೂಡ ಒಂದೇ ಇದೆ. ಓಕೆ ಬರಿತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫಸ್ಟ್ ಬಂದ್ಬಿಟ್ಟು ಈ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ದು ಚೇಂಜ್ ಆಗ್ತಾನೇ ಹೋಗುತ್ತೆ ವ್ಯಾಲ್ಯೂ. ಅದಕ್ಕೋಸ್ಕರ ಫಸ್ಟ್ ಯಾವುದೇ ಕಾರಣಕ್ಕೂ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತೊಗೊಳ್ಳೇಬೇಡಿ. ಓಕೆ ನೆಕ್ಸ್ಟ್ ನಮ್ಮ ಹತ್ರ ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟರೆ ಇರೋದು ಯಾವುದು, ನೈಟ್ರೋಜನ್ ಇದೆ, ಕ್ಯಾಲ್ಶಿಯಂ ಇದೆ. ಕ್ಯಾಲ್ಶಿಯಂ ನೋಡಿದ್ರೆ ಮಕ್ಕಳ 1 1 ಆಲ್ರೆಡಿ ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ನಾವು ಕ್ಯಾಲ್ಶಿಯಂ ಹತ್ರ ಹೋಗೋದು ಬೇಡ. ಎಲ್ಲಿ ಹೋಗೋಣ ಅಂತ ಹೇಳಿದ್ರೆ ನಮ್ಮ ನೈಟ್ರೋಜನ್ ಹತ್ರ ಹೋಗೋಣ. ಓಕೆ ನೈಟ್ರೋಜನ್ ಇಲ್ಲಿ ನೋಡಿ 1 ಇದೆ, ಇಲ್ಲಿ ನೋಡಿ 2 ಇದೆ. ಓಕೆ ನಾವು ಯಾವಾಗಲೂ ಜಾಸ್ತಿ ಎಲ್ಲಿದೆ ಅಲ್ಲಿ ಫೋಕಸ್ ಮಾಡಬೇಕು. ಸೊ ಇದು ಆಲ್ರೆಡಿ 2 ಇದೆ ಅಲ್ವಾ, ನಾವು ಇದನ್ನೇನು ಮುಟ್ಟೋಕ್ಕಾಗಲ್ಲ. ಯಾಕಂದರೆ ಜಾಸ್ತಿ ಇರೋದನ್ನು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಕಡಿಮೆ ಇರೋದನ್ನು ಜಾಸ್ತಿ ಎಷ್ಟಿದೆ ನೋಡಿ ಅಷ್ಟಕ್ಕೆ ಈಕ್ವಲ್ ಮಾಡಬೇಕು. ಸೊ ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ 1 ಅಥವಾ 2ನ 2 ಅಲ್ವಾ, ಸೊ 2 ಜಾಸ್ತಿ. ಇವಾಗ 1ನ್ನು ನಾವು ಯಾವುದಕ್ಕೆ ಸಮ ಮಾಡಬೇಕು, 2ಗೆ ಸಮ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಏನನ್ನು ಇಂಟು ಮಾಡಿದ್ರೆ ನಮಗೆ 2 ಸಿಗುತ್ತೆ. 1 1s 1 ಆಗಿಬಿಡುತ್ತೆ. ಸೊ ರಾಂಗ್. 1 2s 2 ಅಲ್ವಾ. ಓಕೆ 1 2s 2 ಅಂತ ಸಿಕ್ತು. ಇವಾಗ ನೈಟ್ರೋಜನ್ ಪಕ್ಕ ಇಲ್ಲಿದೆ ಅಲ್ವಾ, ಇಲ್ಲಿಗೆ 2 ಅಂತ ಹಾಕಿದ್ರೆ ನಮಗೆ ನೈಟ್ರೋಜನ್ ಎಷ್ಟಾಗಿತ್ತು, 2 ಆಯಿತು. ಇವಾಗ ನೋಡಿ ಮಕ್ಕಳ, ಇಲ್ಲಿ ಒಂದು ಸಮಸ್ಯೆ ಬಂತು. ಏನು ಅಂತ ಹೇಳಿದ್ರೆ ಇಲ್ಲಿ 2 ಹಾಕಿದ ತಕ್ಷಣವೇ ನಮ್ಮ ಹೈಡ್ರೋಜನ್ ವ್ಯಾಲ್ಯೂ ಮತ್ತು ಆಕ್ಸಿಜನ್ ವ್ಯಾಲ್ಯೂ ಚೇಂಜ್ ಆಯಿತು ಅಲ್ವಾ. ಏನು ಚೇಂಜ್ ಆಯಿತು ಅಂತ ನೋಡೋಣ ಬನ್ನಿ. ಸೊ ಇವಾಗ 2 ಹೈಡ್ರೋಜನ್ ಆಯಿತು ಇಲ್ಲಿ, ಪ್ಲಸ್ ಇಲ್ಲಿ 2 ಇದೆ ಅಲ್ವಾ. ಸೊ ಏನಾಯಿತು, 3 ಇದ್ದಿದ್ದು ಏನಾಯಿತು, 4 ಆಯಿತು. ಓಕೆ ಆಕ್ಸಿಜನ್ ಕೂಡ ಚೆಕ್ ಮಾಡೋಣ. ಆಕ್ಸಿಜನ್ ಇವಾಗ ಎಷ್ಟಾಯಿತು, 3, ಇಲ್ಲಿ 3 ಇದೆ ಅಲ್ವಾ. ಓಕೆ ಇಲ್ಲಿ ಇಲ್ಲೂ 3 ಇದೆ, ಇಲ್ಲಿ 2 ಇದೆ. ಸೊ 3 2s 6 ಆಯಿತು. ಪ್ಲಸ್ ಇಲ್ಲಿ ಎಷ್ಟಿದೆ, 2 ಇದೆ ಅಲ್ವಾ. ಸೊ 8 ಆಯಿತು. 5 ಇದ್ದಿದ್ದು ಎಷ್ಟಾಗ್ತಿದೆ ಮಕ್ಕಳ, 8 ಆಗ್ತಾ ಇದೆ. ಓಕೆ ಆಕ್ಸಿಜನ್ ಬಂದ್ಬಿಟ್ಟು 8 ಆಯಿತು. ಓಕೆ ಇವಾಗ ನಾವು ನೈಟ್ರೋಜನನ್ನು ಬ್ಯಾಲೆನ್ಸ್ ಮಾಡಿ ಆಯಿತು, ಕ್ಯಾಲ್ಶಿಯಮನ್ನು ಬ್ಯಾಲೆನ್ಸ್ ಮಾಡಿ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಈವನ್ ಇದೆ, ಆಡ್ ನಂಬರ್ ಇದೆ, ಬೆಸ ಮತ್ತು ಸಮ ಸಂಖ್ಯೆ ಅಂತ ಹೇಳ್ತಾರಾ, ಅದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಆಕ್ಸಿಜನ್ನು ಹೈಡ್ರೋಜನನ್ನು ತೊಗೊಳ್ಳೋದಾ ಅಂತ ಯೋಚನೆ ಮಾಡಬೇಕಾದ್ರೆ 2 ಈವನ್ ನಂಬರ್ ಯಾವುದಿದೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡಿ. ನಮಗೆ ಆಡು ಈವನ್ನು ಅಥವಾ ಈವನ್ನು ಆಡ್ ಇರೋದೆಲ್ಲ ಬೇಡ, ಪ್ರಾಪರಾಗಿ ಈವನ್ ಇರಬೇಕು, ಇಲ್ಲ ಆಡ್ ಇರಬೇಕು. ಓಕೆ ಇವಾಗ ಈವನ್ ನಂಬರ್ ಇದೆ ಅಲ್ವಾ, ಅದನ್ನು ತೊಗೊಳ್ಳೋಣ. ಓಕೆ ಇಲ್ಲಿ ನೋಡಿ ಆಲ್ರೆಡಿ 4 ಅಂತ ಇದೆ, ಇಲ್ಲಿ ಬಂದ್ಬಿಟ್ಟು ಜಸ್ಟ್ 2 ಅಂತ ಇದೆ. ಓಕೆನಾ, ನಾವಿವಾಗ ಜಾಸ್ತಿ ಇರೋದನ್ನ ಏನು ಟಚ್ ಮಾಡೋ ಆಗಿಲ್ಲ, ಕಡಿಮೆ ಇರೋದನ್ನ ನಾವು ಚೇಂಜ್ ಮಾಡಬೇಕು. ಓಕೆ
ಕಡಿಮೆ ಇರೋದನ್ನು ಜಾಸ್ತಿ ಎಷ್ಟಿದೆ ಅಲ್ವಾ ಅದಕ್ಕೆ ಈಕ್ವಲ್ ಮಾಡಬೇಕು. ಸೊ ಇಲ್ಲಿ 2 ಇದೆ ಅಲ್ವಾ, ಸೊ ಇಲ್ಲಿಗೆ ಏನನ್ನು ಆ್ಯಡ್ ಮಾಡಿದ್ರೆ 4 ಆಗುತ್ತೆ ಅಂತ ನೋಡಬೇಕು. ಸೊ 2 1s are 2 ಆಗುತ್ತೆ. ಸೊ ರಾಂಗ್, ಅದು ನಮಗೆ ಬೇಕಾಗಿರೋದು 4. ಓಕೆನಾ. ನೆಕ್ಸ್ಟ್ 2 2s are 4 ಆಗುತ್ತೆ ಅಲ್ವಾ. ಓಕೆ, ನಮಗೆ 2 ಅಂತ ಸಿಕ್ತು. ಇವಾಗ ಹೈಡ್ರೋಜನನ್ನು ನಾವು 2 ಅಂತ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಹೈಡ್ರೋಜನ್ ಇದೆಯಾ? ಇಲ್ಲ. ಸೊ ನಮ್ಗೆ ಹೈಡ್ರೋಜನ್ ಇಲ್ಲಿ ಸಬ್ಸ್ಕ್ರಿಪ್ಟಿಗೆ ಇನ್ನು 2 ಅಂತ ಆ್ಯಡ್ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕಂತಂದರೆ ಸಬ್ಸ್ಕ್ರಿಪ್ಟನ್ನು ನಾವು ಟಚ್ಚೇ ಮಾಡೋ ಹಾಗಿಲ್ಲ. ಎಲ್ಲಿ ನಾವು ಹಾಕ್ಬೋದು ಅಂತ ಹೇಳಿದ್ರೆ ಇಲ್ಲಿ ಹಾಕಬಹುದು. ಓಕೆ, ಇವಾಗ 2 2s are 4. ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗೋಯ್ತು. ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಇವಾಗ ಆಕ್ಸಿಜನ್ ನೋಡಿ ಮಕ್ಕಳ, ಇವಾಗ 2 ಆ್ಯಡ್ ಮಾಡಿದ ತಕ್ಷಣವೇ ಆಕ್ಸಿಜನ್ ವ್ಯಾಲ್ಯೂ ಏನಾದರೂ ಚೇಂಜ್ ಆಯಿತಾ ಅಂತ ಚೆಕ್ ಮಾಡಬೇಕು. ಯಾಕಂತಂದರೆ H2 ಜೊತೆ O ಕೂಡ ಇದೆ. ಓಕೆ, ಇಲ್ಲಿ ನೋಡಿ 3 2s are 6 ಅಂತ ಸಿಕ್ತು. ಓಕೆ, ಇಲ್ಲಿ ನೋಡಿ ಆ್ಯಡ್ ಮಾಡಿದ ತಕ್ಷಣ 2 1s are 2 ಆಯ್ತಲ್ವಾ. ಇವಾಗ 6 + 2 ಎಷ್ಟಾಯಿತು? 8 ಆಯಿತು. ಆಕ್ಸಿಜನ್ 7 ಇದ್ದಿದ್ದು 8 ಆಯಿತು. ಓಕೆನಾ. ಇವಾಗ ಚೆಕ್ ಮಾಡೋಣ. ಹೈಡ್ರೋಜನ್ ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ನಮ್ಮ ನೈಟ್ರೋಜನ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಆಕ್ಸಿಜನ್ 8 8 ಇದೆ. ಕ್ಯಾಲ್ಶಿಯಂ 1 1 ಇದೆ. ಸೊ ಇವಾಗ ಫಾರ್ಮುಲಾ ಬರೆದ್ಬಿಡೋಣ. ಎಲ್ಲಿ ಬರೆಯೋಣ ಫಾರ್ಮುಲಾ? ಓಕೆ, ಇಲ್ಲೇ ಬರೆದ್ಬಿಡ್ತೀನಿ. ಇವಾಗ HNO3 ಇದ್ದಿದ್ದು 2HNO3 ಅಂತ ಆಗುತ್ತೆ, ಪ್ಲಸ್ CaOH 2 ಆಗುತ್ತೆ. ಮತ್ತು ಆರೋ ಮಾರ್ಕ್ ಹಾಕ್ತೀವಿ. Ca ಮತ್ತು NO3 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಓಕೆ, 2 ಇದೆ. ಇಲ್ಲಿ ಏನಾಗುತ್ತೆ? 2H2O ಆಗುತ್ತೆ. ಇಷ್ಟು ಬರೆದ್ರೆ ನಮ್ಮ ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಇವಾಗ ಈಸಿ ಆಯಿತು ಅಂತ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡಿಬಿಡಿ. ಇಲ್ಲಿ 2H ಇದೆ. ಓಕೆ, 2H ಇದೆ. ಇಲ್ಲಿ 2H 4 ಇದೆ ಅಲ್ವಾ. ಇಲ್ಲಿ ನೋಡಿ 2 2s are 4. H ಬ್ಯಾಲೆನ್ಸ್ ಆಗಿದೆ. ಓಕೆ, ಆಕ್ಸಿಜನ್ ತೊಗೊಳ್ಳೋಣ. ಇಲ್ಲಿ 3 2s are 6 ಇದೆ. ಇಲ್ಲಿ 2 ಆಯಿತು, 8 ಆಯಿತು. ಓಕೆ, ಈ ಕಡೆ ಎಷ್ಟಿದೆ? 3 2s are 6 ಪ್ಲಸ್ 2. ಓಕೆನಾ. ಇಲ್ಲೇನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 2 1s are 2, 8, ಅದು ಕೂಡ ಬ್ಯಾಲೆನ್ಸ್ ಆಗಿದೆ. ಕ್ಯಾಲ್ಶಿಯಂ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಬ್ಯಾಲೆನ್ಸ್ಡ್ ಅದು. ನೈಟ್ರೋಜನ್ ನೋಡೋಣ. ಇಲ್ಲಿ 2 ಇದೆ, ಇಲ್ಲಿ ಕೂಡ ಇಲ್ಲೇನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 2s are 2. ಸೊ ನೈಟ್ರೋಜನ್ ಕೂಡ ಬ್ಯಾಲೆನ್ಸ್ ಆಗಿದೆ. ಓಕೆ, ಅಲ್ಲಿಗೆ ಎಲ್ಲ ಎಲಿಮೆಂಟ್ಸ್ ಕೂಡ ಬ್ಯಾಲೆನ್ಸ್ ಆಯಿತು. ಈ ಥರ ನೀವು ಮಾಡಬೇಕು. ಇವಾಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಯಿತು ಅಂತ ಅನ್ಕೋತೀನಿ. ಫಸ್ಟ್ ರೂಲು, ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಫಸ್ಟ್ ಯಾವಾಗಲೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಯಾವ ಕೆಮಿಕಲ್ ರಿಯಾಕ್ಷನ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಐರನ್ ಇದೆ, ವಾಟರ್ ಇದೆ, Fe3O4 ಇದೆ, ಮತ್ತು ಹೈಡ್ರೋಜನ್ ಗ್ಯಾಸ್ ಇದೆ. ಓಕೆ, ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡೋಣ. ಓಕೆ, ಫಸ್ಟ್ ಸ್ಟೆಪ್ ಯಾವುದು ಮಕ್ಕಳ? ನಾವು LHS RHS ಮತ್ತು ಎಲಿಮೆಂಟ್ಸನ್ನು ಬರ್ಕೋಬೇಕು. ಓಕೆ, ಇಲ್ಲಿ ಎಲಿಮೆಂಟ್ಸ್ ಅಂತ ಬರ್ಕೋತಾ ಇದ್ದೀನಿ. ಇನ್ನೂ ಒಂದು ಟೇಬಲ್ ಹಾಕ್ಬಿಟ್ಟು LHS ಮತ್ತು RHS ಅಂತ ಬರ್ಕೋತಾ ಇದ್ದೀನಿ. ಓಕೆನಾ. ಓಕೆ, ಟೇಬಲ್ ಆಯಿತು. ಯಾವುದಿದೆ? Fe ಇದೆ, ಬರ್ಕೋತಾ ಇದ್ದೀನಿ. ಮತ್ತಾರಿದ್ದಾರೆ? ಹೈಡ್ರೋಜನ್ ಇದೆ, ಬರಿತಾ ಇದ್ದೀನಿ. ಆಕ್ಸಿಜನ್ ಇದ್ದಾರೆ. ಸೊ ಇಷ್ಟೇ ಎಲಿಮೆಂಟ್ ಇಲ್ಲೂ ಕೂಡ ಇರುತ್ತೆ, ಯಾರು ನ್ಯೂ ಅಡಿಷನ್ ಇರಲ್ಲ. ಓಕೆನಾ. Fe ಇದೆ, H ಇದೆ, O ಇದೆ. ಓಕೆ, ಇವಾಗ ಎಷ್ಟೆಷ್ಟಿದೆ ಅಂತ ಬರೀಬೇಕು. ಇಲ್ಲಿ ನೋಡಿ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಸೊ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ 1 1s are 1. ಓಕೆ, ನಮ್ಮ RHS ಸೈಡಲ್ಲಿ ಬರ್ತೀನಿ. ಇಲ್ಲಿ 3 ಇದೆ, ಇಲ್ಲೇನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 3 1s are 3 ಆಯಿತು, ಬರಿತಾ ಇದ್ದೀನಿ. ಓಕೆ, ಹೈಡ್ರೋಜನಿಗೆ ಬರೋಣ. ಇವಾಗ ಹೈಡ್ರೋಜನ್ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 2 ಇಲ್ಲಿದೆ. 2 1s are 2 ಆಯಿತು. ಓಕೆ, 2 ಅಂತ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಇಲ್ಲೇನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 2 1s are 2 ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾರಿದ್ದಾರೆ? ಓಕೆ, ಆಕ್ಸಿಜನ್ ಇದೆ. ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 1 1s are 1. ಓಕೆ, ಆಕ್ಸಿಜನ್ ಕೂಡ ಇಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ಬರೋಣ ಮಕ್ಕಳ. ಇಲ್ಲೇನಿದೆ? 4 ಇದೆ. ಸೊ 4 1s are 4. ಓಕೆ, ಬರಿತಾ ಇದ್ದೀನಿ. ಸೊ ಎಲ್ಲ ಎಲಿಮೆಂಟದನ್ನು ಬರ್ಕೊಂಡಿದ್ದೀವಿ. ಫಸ್ಟ್ ಯಾವುದೇ ಕಾರಣಕ್ಕೂ ನಾವು ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಬಾರ್ದು. ಓಕೆನಾ. ಇವಾಗ Fಗೆ ಹೋಗೋಣ. ಯಾಕಂತಂದರೆ ಹೈಡ್ರೋಜನ್ ಆಕ್ಸಿಜನ್ ನಾವು ಯಾವಾಗಲೂ ಲಾಸ್ಟಲ್ಲೇ ತೊಗೊಳ್ಳೋದು. ಓಕೆ, ಇಲ್ಲ ಐರನ್ನಿಗೆ ಬರ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 1 ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ 3 ಇದೆ. ಓಕೆ, ನಾವು 3 ಇರೋದನ್ನ ಟಚ್ ಮಾಡೋಕ್ಕಾಗಲ್ಲ.
ಕಡಿಮೆ ಯಾವುದಿದೆ ಅಲ್ವಾ ಅದನ್ನು ಎಷ್ಟಿದೆ ಅಲ್ವಾ ಜಾಸ್ತಿ ಅದಕ್ಕೆ ಈಕ್ವಲ್ ಮಾಡ್ತಾ ಇದ್ದೀನಿ. ಸೊ ನನಗೆ ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 3 ಸಿಗುತ್ತೆ. ಸೊ 1 1 1 1 2 2 ಸೊ 1 3 3. ನಾವು 1 ಜೊತೆ 3ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 ಅಂತ ಸಿಗುತ್ತೆ. ಸೊ ನಾನಿಲ್ಲಿ ಏನಂತ ಬರಿಬೋದು, 3Fe ಅಂತ ಬರಿತಾ ಇದ್ದೀನಿ. ಸೊ Fe ಬಂದ್ಬಿಟ್ಟು ಇವಾಗ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಇವಾಗ ಯಾವುದಕ್ಕೆ ಬರೋಣ, ನಮ್ಮ ಹೈಡ್ರೋಜನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ಡ್ ಆಗಿದೆ. ನೆಕ್ಸ್ಟ್ ಉಳಿದಿರೋದು ಯಾರು ಅಂತ ಹೇಳಿದ್ರೆ ಆಕ್ಸಿಜನ್. ಸೊ 4 ಇದೆ, ಇಲ್ಲಿ 1 ಇದೆ. ಸೊ 4ಅನ್ನು ನಾವು ಟಚ್ ಮಾಡೋ ಆಗಿಲ್ಲ. ಕಡಿಮೆ ಯಾವುದಿದೆ ಅದನ್ನು ಜಾಸ್ತಿ ಇರೋದಕ್ಕೆ ಸಮ ಮಾಡಿಬಿಡ್ಬೇಕು. ಓಕೆ, ಇವಾಗ ನೆಕ್ಸ್ಟ್ ನಾವು 1 ಜೊತೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4 ಸಿಗುತ್ತೆ. ಸೊ 1 4 4. ಸೊ 4 ಅಂತ ಇಲ್ಲಿ ಬರ್ಕೋತಾ ಇದ್ದೀನಿ. ಸೊ ನಾವು 4ಅನ್ನು ಇವಾಗ ಎಲ್ಲಿ ಆ್ಯಡ್ ಮಾಡಬೇಕು ಆಕ್ಸಿಜನ್ ಅಂತ ಹೇಳಿದ್ರೆ ಕಡಿಮೆ ಇರೋದು ಎಲ್ಲಿ, ಈ ಸೈಡ್ ಅಲ್ವಾ. ಸೊ ಎಲ್ಲಿ ಆ್ಯಡ್ ಮಾಡಬೇಕು, ಇವಾಗ ನಾನು 4ಅನ್ನು ಇಲ್ಲೆಲ್ಲೂ ಆ್ಯಡ್ ಮಾಡೋಕ್ಕಾಗಲ್ಲ, ನಾನು ಇಲ್ಲೇ ಆ್ಯಡ್ ಮಾಡಬೇಕು. ಓಕೆ, ಇವಾಗ ಹೈಡ್ರೋಜನ್ ಏನಾಗುತ್ತೆ, ಹೈಡ್ರೋಜನ್ ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ಆಕ್ಸಿಜನ್ ಏನೋ 4 ಆಯಿತು, ಬ್ಯಾಲೆನ್ಸ್ ಆಯಿತು. ಬಟ್ ಹೈಡ್ರೋಜನ್ ಏನಾಗ್ಬಿಡ್ತು, ಚೇಂಜ್ ಆಗಿಬಿಡ್ತು. ಎಷ್ಟು ಚೇಂಜ್ ಆಗಿದೆ ಅಂತ ನೋಡೋಣ. ಇವಾಗ 4 2 8 ಆಗುತ್ತೆ. ಓಕೆ, 2 ಇದ್ದಿದ್ದು ಎಷ್ಟಾಯಿತು ಮಕ್ಕಳ, 8 ಆಯಿತು. ಓಕೆ, ಇಲ್ಲಿ ಎಷ್ಟಿದೆ ಹೈಡ್ರೋಜನ್, 2 ಇದೆ. ಓಕೆ, ಇವಾಗ ಕಡಿಮೆ ಇರೋದನ್ನ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಎಷ್ಟಕ್ಕೆ ಬ್ಯಾಲೆನ್ಸ್ ಮಾಡಬೇಕು, 8ಗೆ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ನಾವು ಎಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಜೊತೆ ನಮಗೆ 8 ಸಿಗುತ್ತೆ. 2 4 8. ಓಕೆ, ಸೊ 2 4 8 ಸಿಕ್ತು. ಇವಾಗ ಹೈಡ್ರೋಜನ್ ನಮಗೆ 8 ಸಿಕ್ತು. ಯಾವ ಕಡೆ, ಈ ಕಡೆ RHS ಅಲ್ಲಿ ಆ್ಯಡ್ ಮಾಡಬೇಕು. ಎಷ್ಟನ್ನ ಆ್ಯಡ್ ಮಾಡಬೇಕು, 4ಅನ್ನು. ಸೊ ಇಲ್ಲಿ 4 ಅಂತ ಬರಿತಾ ಇದ್ದೀನಿ, 4H2 ಅಂತ. ಇವಾಗ ಒಂದ್ಸಲ ಫಾರ್ಮುಲಾ ಕರೆಕ್ಟಾಗಿ ಬರೆದ್ಬಿಡ್ತೀನಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡ್ಬಿಡೋಣ. ಓಕೆ, ಇಲ್ಲಿ 3Fe ಅಂತ ಬರಿತಾ ಇದ್ದೀನಿ, 4H2O ಅಂತ ಬರೆಯೋಣ. ಆರೋ ಮಾರ್ಕ್ ಹಾಕ್ತಿದ್ದೀನಿ. ನೆಕ್ಸ್ಟು Fe3O4 ಇದೆ, ಬರೆಯೋಣ. ನೆಕ್ಸ್ಟು 4H2 ಅಂತ ಬರ್ಕೋತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡಿಬಿಡಿ ಎಲ್ಲ ಕಡೆ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಓಕೆ, ಇಲ್ಲಿ 3Fe ಇದೆ, ಇಲ್ಲೂ ಕೂಡ Fe3 ಇದೆ, ಬ್ಯಾಲೆನ್ಸ್ಡ್. ಓಕೆ, 4H2 ಅಂತ ಇದೆ. ಸೊ 8 ಹೈಡ್ರೋಜನ್ ಇದೆ, ಇಲ್ಲೂ ಕೂಡ 8 ಹೈಡ್ರೋಜನ್ ಇದೆ, ಇದು ಕೂಡ ಬ್ಯಾಲೆನ್ಸ್ಡ್. ಇಲ್ಲಿ ಆಕ್ಸಿಜನಿಗೆ ಬರೋಣ. ಇಲ್ಲಿ 4 ಇದೆ, ಇಲ್ಲಿ ಕೂಡ 4 ಇದೆ. ಸೊ ಇದು ಈಕ್ವೇಷನ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಯಿತು. ಸೊ ಈ ರೀತಿ ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನಮ್ಮ ಮಕ್ಳಿಗೆ ಇವಾಗ ಸ್ವಲ್ಪ ಅರ್ಥ ಆಯಿತು ಅಂತ ಅನ್ಕೋತೇನೆ. ಸೊ ನೆಕ್ಸ್ಟ್ ಆಗಿದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಸೋಡಿಯಂ ಸಲ್ಫೇಟ್ ಇದೆ, ಮತ್ತು ವಾಟರ್ ಇದೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಮಕ್ಕಳ, ಟೇಬಲ್ ಮಾಡ್ಕೋಬೇಕು. ಓಕೆ, ಎಲಿಮೆಂಟ್ಸ್ ಯಾವುದೆಲ್ಲ ಇದೆ ಬರೀತಾ ಇದ್ದೀನಿ. ಓಕೆ, ನೆಕ್ಸ್ಟು LHS ಅಂತ ಬರ್ಕೊಳ್ಳೋಣ, ಅಥವಾ ನೀವು ರಿಯಾಕ್ಟೆಂಟ್ಸ್ ಅಂತ ಕೂಡ ಬರ್ಕೋಬಹುದು, ಅಥವಾ ಪ್ರತಿವರ್ತಕಗಳು ಅಂತನಾದರೂ ಬರ್ಕೊಳ್ಳಿ. ಓಕೆನಾ, ಇಲ್ಲಿ ಏನಿದೆ ನಮ್ಮ RHS ಇದೆ, ಸೊ ಬರ್ಕೋತಾ ಇದ್ದೀನಿ, ಅಥವಾ ಪ್ರಾಡಕ್ಟ್ಸ್ ಅಂತ ಬರಿಬೋದು. ನೆಕ್ಸ್ಟ್ ಒಂದೊಂದೇ ಎಲಿಮೆಂಟನ್ನು ತಗೋಬೇಕಾಗತ್ತೆ. ಫಸ್ಟ್ ಎಲಿಮೆಂಟ್ ಯಾವುದಿದೆ, ಸೋಡಿಯಂ ಬರ್ಕೋತಾ ಇದ್ದೀನಿ. ಅದಾದಮೇಲೆ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಇಲ್ಲಿ ಮುಗೀತು. ಓಕೆ, ಹೈಡ್ರೋಜನ್ ಇಲ್ಲೂ ಇದೆ. ಸೊ ಒಂದು ಸಲ ಬರೆದ್ರೆ ಸಾಕು, ಪದೇ ಪದೇ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಸಲ್ಫರ್ ಇದೆ, ಬರಿತಾ ಇದ್ದೀನಿ. ಆಕ್ಸಿಜನ್ ಆಲ್ರೆಡಿ ಬರ್ಕೊಂಡಿದ್ದೀವಿ. ಸೊ ಇಷ್ಟೇ 4 ಎಲಿಮೆಂಟ್. ಓಕೆ, ಇವಾಗ ಯಾವುದು ಎಷ್ಟೆಷ್ಟಿದೆ ಅಂತ ಬರಿಬೇಕಾಗತ್ತೆ. ಓಕೆ, ಇಲ್ಲಿ Na ಬಂದ್ಬಿಟ್ಟು LHS ಅಲ್ಲಿ ಒಂದೇ ಇದೆ, ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಇಲ್ಲೂ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 1 1 ಅಂತ ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡೋಣ ಮಕ್ಕಳ, RHS ಸೈಡಲ್ಲಿ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 2 2 ಅಲ್ವಾ. ಓಕೆ, 2 1 2 ಬರೀತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾರಿದ್ದಾರೆ, ಆಕ್ಸಿಜನ್ ಅಂತ ಬರ್ಕೊಂಡಿದ್ದೀವಿ. ಓಕೆ, ಇಲ್ಲೂ ಕೂಡ ಏನಿಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 1 1 ಆಯಿತು, ಇಲ್ಲಿ 1 ಆಯಿತು. ಸೊ ಪ್ಲಸ್ ಅಂತ ಬರ್ಕೋತಾ ಇದ್ದೀನಿ. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 4 4. ಸೊ ಅಲ್ಲಿಗೆ ಎಷ್ಟಾಯಿತು, 5 ಆಯಿತು, ಬರಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ RHS ಸೈಡಿಗೆ ಬರ್ತಾ ಇದ್ದೀನಿ. ಓಕೆ, ಇಲ್ಲಿ 4 ಇದೆ, 4 1 4. ಓಕೆ, 4 ಅಂತ ಬರಿತಾ ಇದ್ದೀನಿ.
ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 1s 1. ಸೊ ಆಕ್ಸಿಜನ್ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ. ಓಕೆ, 5 5 ಅಂತಲೇ ಇದೆ. ಓಕೆ, ನೆಕ್ಸ್ಟ್ ಹೈಡ್ರೋಜನಿಗೆ ಬರೋಣ ಮಕ್ಕಳ. ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಏನಿದೆ ಅಂತ ಅರ್ಥ, 1 ಇದೆ. ಸೊ 1 1s 1. ಓಕೆ, ಇಲ್ಲಿ 1 ಸಿಕ್ತು. ಪ್ಲಸ್ ಇಲ್ಲಿ ಎಷ್ಟಾಯಿತು, 2 ಆಯಿತು. 2 1s 2. ಸೊ 2 ಅಂತ ಹೇಳಿದ್ರೆ 3 ಹೈಡ್ರೋಜನ್ ಆಯಿತು ನಮ್ಮ LHS ಸೈಡಲ್ಲಿ. ಇವಾಗ RHSಗೆ ಬರ್ತಾ ಇದ್ದೀನಿ. ಇಲ್ಲಿ ಏನೂ ಇಲ್ಲ ಹೈಡ್ರೋಜನ್. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು 2 1s 2. ಓಕೆ, ಈ ಕಡೆ ಸೈಡ್ ಬಂದುಬಿಟ್ಟು 2 ಇದೆ. ಓಕೆ, ನಮ್ಮ ಸಲ್ಫರಿಗೆ ಬರೋಣ. ಎಷ್ಟಿದೆ ಸಲ್ಫರ್, ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 1s 1. ಓಕೆ, ಈ ಕಡೆ ಬರೋಣ. ಇಲ್ಲೂ ಕೂಡ 1 ಇದೆ. ಇಲ್ಲೂ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ. ಸೊ 1 1s 1 ಅಂತ ಬರ್ಕೋತಾ ಇದ್ದೀನಿ. ಓಕೆ, ಯಾವುದೇ ಕಾರಣಕ್ಕೂ ಫಸ್ಟ್ ನಾವು ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡೋ ಹಾಗೆ ಇಲ್ಲ. ಇವಾಗ ಯಾರನ್ನ ಬ್ಯಾಲೆನ್ಸ್, ಓಕೆ ಸಲ್ಫರ್ ಆಲ್ರೆಡಿ 1 1 ಅಂತ ಇದೆ. ಸಲ್ಫರ್ ಏನು ತೊಗೊಳೋದು ಬೇಡ, ನಾವು ಸೋಡಿಯಂ ಜೊತೆ ಹೋಗೋಣ. ಓಕೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ನಾವು 2ನ ಏನು ಮಾಡೋ ಆಗಿಲ್ಲ, ಕಡಿಮೆ ಇರೋದನ್ನ ಜಾಸ್ತಿ ಇರೋದಕ್ಕೆ ಸಮ ಮಾಡಬೇಕು, ಈಕ್ವಲ್ ಮಾಡಬೇಕು. ಸೊ 1ಗೆ ನಾವು ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 ಸಿಗುತ್ತೆ. ಸೊ 1 2s 2 ಅಲ್ವಾ. ಸೊ ನಾವು ಇಲ್ಲಿ ಸಬ್ಸ್ಕ್ರಿಪ್ಟನ್ನೆಲ್ಲ ಟಚ್ ಮಾಡೋ ಆಗಿಲ್ಲ, ನಾವೆಲ್ಲಿ ಬರೀಬೇಕು, ಇಲ್ಲೇ ಬರೀಬೇಕು. ಓಕೆ, ಇವಾಗ ಸೋಡಿಯಂ ಏನೋ ಬ್ಯಾಲೆನ್ಸ್ ಆಯಿತು, ಬಟ್ ನಾನು 2 ಅಂತ ಆ್ಯಡ್ ಮಾಡಿದ ತಕ್ಷಣ ನಮ್ಮ ಆಕ್ಸಿಜನ್ ಮತ್ತು ಹೈಡ್ರೋಜನ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಇವಾಗ ಆಕ್ಸಿಜನ್ ಏನಾಯಿತು, 2 ಆಯಿತು. ಪ್ಲಸ್ ಇಲ್ಲಿ 4 ಆಯಿತು. ಸೊ 5 ಇದ್ದಿದ್ದೇನಾಯಿತು, 6 ಆಯಿತು. ಓಕೆ, ಈ ಕಡೆ ಹೇಗಿದೆ ಹಾಗೆ ಇದೆ, ನಾವು ಆ ಕಡೆ ಏನು ಬ್ಯಾಲೆನ್ಸ್ ಮಾಡಿಲ್ಲಲ್ಲ ಅದಕ್ಕೆ. ಓಕೆ, ನೆಕ್ಸ್ಟ್ ಹೈಡ್ರೋಜನ್ದು ಏನಾಯಿತು, ಇಲ್ಲಿ 2 1s 2 ಇದೆ, ಮತ್ತು ಇಲ್ಲಿ 2 1s 2. ಸೊ 2 + 2 ಏನಾಯಿತು, 4 ಆಯಿತು. ಓಕೆ, ಸೋಡಿಯಂ ಬ್ಯಾಲೆನ್ಸ್ ಆಗಿದೆ, ನಮ್ಮ ಸಲ್ಫರ್ ಕೂಡ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಆಕ್ಸಿಜನ್ ತೊಗೋಬೇಕಾ ಹೈಡ್ರೋಜನ್ ತೊಗೋಬೇಕಾ, ಥಿಂಕ್ ಮಾಡಿ. ಇಲ್ಲಿ 6 ಇದೆ, 5 ಇದೆ. ಓಕೆನಾ, ಆಡ್ ಮತ್ತು ಈವನ್ ಮತ್ತು ಆಡ್ ಇದೆ. ಬೇಸ ಸಮ ಅಂತ ಹೇಳ್ತಾರಲ್ಲ, ಅದು ಬಂದುಬಿಟ್ಟಿದೆ. ಸೊ ನಾವೇನು ಮಾಡೋಣ, ಇಲ್ಲಿ 4 ಇದೆ, 2 ಇದೆ, ಈವನ್ ನಂಬರ್ಸೇ ಇದೆ ಅಲ್ವಾ, ಅದನ್ನು ತೊಗೊಂಬಿಡೋಣ. ಓಕೆ, ಹೈಡ್ರೋಜನ್ 4 ಇದೆ. ನಾವು LHS ಸೈಡಲ್ಲಿ ಏನು ಮಾಡೋ ಆಗಿಲ್ಲ, ಜಾಸ್ತಿ ಇದೆ. 4 ದೊಡ್ಡದು ತಾನೇ 2ಗಿಂತ. ಸೊ ನಾವು 2ನ ಬ್ಯಾಲೆನ್ಸ್ ಮಾಡಬೇಕು. 2ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4 ಸಿಗುತ್ತೆ. ಸೊ 2 2s 4 ಅಂತ ಗೊತ್ತಾಯಿತು ಮಕ್ಕಳಿಗೆ. ಸೊ 2 ಅಂತ ಗೊತ್ತಾಯಿತು. ಹೈಡ್ರೋಜನ್ 2 ಎಲ್ಲಿ ಆ್ಯಡ್ ಮಾಡಬೇಕು, ನಾವು ಇಲ್ಲೆಲ್ಲೂ ಆ್ಯಡ್ ಮಾಡೋಕ್ಕಾಗಲ್ಲ, ನಾವು ಇಲ್ಲೇನೆ ಆ್ಯಡ್ ಮಾಡಬೇಕು. ಓಕೆನಾ, ಇವಾಗ 2 2s 4 ಅಂತ ಇಲ್ಲಿ ಬ್ಯಾಲೆನ್ಸ್ ಆಯಿತು ಹೈಡ್ರೋಜನ್. ಬಟ್ ಆಕ್ಸಿಜನ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಲ್ವಾ, ಪಕ್ಕ ಆಕ್ಸಿಜನ್ ಇದೆ. ನಾನು ಇಲ್ಲಿ ಸಹ ಅಂಕನ ಆ್ಯಡ್ ಮಾಡಿದ ತಕ್ಷಣ ಆಕ್ಸಿಜನ್ ವ್ಯಾಲ್ಯೂ ಇವಾಗ ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಎಷ್ಟಿದೆ, 4 ಇರೋದು 4 ಇರುತ್ತೆ. ಬಟ್ 2 1s 2, ಇಲ್ಲೇನಾಗುತ್ತೆ 6 ಆಗುತ್ತೆ. ಸೊ 5 ಇರೋದೇನಾಗುತ್ತೆ 6 ಆಗುತ್ತೆ. ಇವಾಗ ಎಲ್ಲ ಬ್ಯಾಲೆನ್ಸ್ ಆಗಿದೆಯಾ ಒಂದ್ಸಲ ಚೆಕ್ ಮಾಡಿಬಿಡಿ ಎಲ್ಲದೂ. 2 2 ಓಕೆ, 6 6 ಇದೆ, 4 4 ಇದೆ, 1 1 ಅಂತ ಇದೆ. ಸೊ ರಿಯಾಕ್ಷನನ್ನು ಇನ್ನೊಂದ್ಸಲ ಬರೆದ್ಬಿಡ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ಬರಿತಾ ಇದ್ದೀನಿ ಮಕ್ಕಳ. ಓಕೆನಾ, ಇಲ್ಲಿ ಬರಿತಾ ಇದ್ದೀನಿ 2NaOH ಅಂತ ಬರಿತಾ ಇದ್ದೀನಿ. ಪ್ಲಸ್ H2SO4 ಅಂತ ಬರ್ಕೊಳ್ಳೋಣ. ಆರೋ ಮಾರ್ಕ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಇವಾಗ Na2SO4 ಅಂತ ಬರಿತಾ ಇದ್ದೀನಿ. ಪ್ಲಸ್ 2H2O. ಇವಾಗ ಒಂದ್ಸಲ ಚೆಕ್ ಮಾಡಿಬಿಡೋಣ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಓಕೆ, ಇಲ್ಲಿ ನೋಡಿ 2Na ಅಂತ ಇದೆ, ಇಲ್ಲೂ ಕೂಡ Na2 ಅಂತ ಇದೆ. ಓಕೆ, ಬ್ಯಾಲೆನ್ಸ್ ಆಗಿದೆ. ಆಕ್ಸಿಜನ್ ನೋಡೋಣವಾ. ಆಕ್ಸಿಜನ್ ಬಂದ್ಬಿಟ್ಟು ಇಲ್ಲಿ 2 1s 2 ಅಂತ ಇದೆ. ಪ್ಲಸ್ ಇಲ್ಲೆಷ್ಟಿದೆ, ಇಲ್ಲೇನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ 1 4s 4. ಓಕೆ, ಈ ಕಡೆ 6 ಇದೆ ಆಕ್ಸಿಜನ್. ಈ ಕಡೆ ಒಂದ್ಸಲ ಚೆಕ್ ಮಾಡಿಬಿಡೋಣ. ಇಲ್ಲಿ 4 ಇದೆ, ಪ್ಲಸ್ ಇಲ್ಲಿ 2 ಇದೆ. ಸೊ ಎಷ್ಟಾಯಿತು, ಇಲ್ಲೂ ಕೂಡ ಆಕ್ಸಿಜನ್ 6 ಆಗಿದೆ. ಓಕೆ, ನೆಕ್ಸ್ಟ್ ಹೈಡ್ರೋಜನಿಗೆ ಬರೋಣ. ಇಲ್ಲಿ 2 ಇದೆ. ಓಕೆ, ಇಲ್ಲಿ 2 ಇದೆ. ಸೊ 2 + 2 ಏನಾಯಿತು, 4 ಆಯಿತು. ಓಕೆ, ಹೈಡ್ರೋಜನ್ 4 ಇದೆ. ಈ ಕಡೆ ನೋಡೋಣ, 2 2s 4. ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ. ಸೊ ಸಲ್ಫರ್ ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ. ಸೊ ನಮ್ಮ ಕೆಮಿಕಲ್ ಈಕ್ವೇಷನ್ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ. ಸೊ ಈ ಥರ ನೀವು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಸೊ ಎಲಿಮೆಂಟ್ ಬರ್ಕೋತೀವಿ. LHS ಸೈಡಲ್ಲಿ ಎಷ್ಟು
ಇದೆ ಅಂತ ಬರಿತೀವಿ, RHS ಸೈಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಬರ್ಕೋತೀವಿ. ಅದಾದಮೇಲೆ ಒಂದೊಂದನ್ನೇ ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತೀವಿ. ಫಸ್ಟ್ ನಾವು ಯಾವುದೇ ಕಾರಣಕ್ಕೂ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಟಚ್ ಮಾಡಕ್ಕೆ ಹೋಗಲ್ಲ. ಓಕೆನಾ, ಇದು ರೂಲು. ಅದಾದಮೇಲೆ ಯಾವುದು ನಂಬರ್ ನೆಕ್ಸ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು, ಅಥವಾ ಯಾವುದು ಈವನ್ ಇದೆ ಅದನ್ನು ತೊಗೊಳ್ಳಿ, ಅಥವಾ ಈವನ್ ಆಡಿದರೆ ಅಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೆ ಕಷ್ಟ ಆಗುತ್ತೆ. ಓಕೆನಾ, ಇನ್ನು ಒಂದು ಕ್ವೆಶ್ಚನ್ ಇದೆ, ನಾನು ನಿಮಗೆ ಇದನ್ನು ಹೋಮ್ವರ್ಕ್ ಮಾಡ್ತೀನಿ, ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಓಕೆನಾ, ನಿಮಗೆ ಇವಾಗ ಬ್ಯಾಲೆನ್ಸ್ ಮಾಡೋದು ಅರ್ಥ ಆಗಿದ್ದರೆ ಇದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ನನಗೆ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕಾ. ಇದು ಈಸಿ ಇದೆ ಕ್ವೆಶ್ಚನ್. ಸೊ ಕಮೆಂಟ್ ಸೆಕ್ಷನಲ್ಲಿ ನನಗೆ ಆನ್ಸರ್ ತಿಳಿಸ್ಬೇಕು. ಸೊ ಇವಾಗ ಬ್ಯಾಲೆನ್ಸಿಂಗ್ ಮಾಡೋದು ನಮ್ಮ ಮಕ್ಕಳಿಗೆ ಈಸಿ ಆಯಿತು. ಸೊ ಬೋರ್ಡ್ ಎಕ್ಸಾಮಲ್ಲಿ ಅಥವಾ ಎಸ್ಎ ಎಕ್ಸಾಮ್, FA2, FA1 ಎಕ್ಸಾಮ್ ಯಾವುದೇ ಬರಲಿ, ನಮ್ಮ ಮಕ್ಕಳಿಗೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಅಂತ ಕೇಳಿದ ತಕ್ಷಣವೇ ಪಟಾಪಟ್ ಆನ್ಸರನ್ನು ಹೇಳ್ತಾರೆ ಅಂತ ಅನ್ಕೋತಿದ್ದೀನಿ. ಸೊ ಹೋಮ್ವರ್ಕ್ ಕ್ವೆಶ್ಚನನ್ನು ನೋಟ್ ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ನನಗೆ ಆನ್ಸರ್ ಹೇಳಬೇಕು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಕ್ಕಳ.